ಕೇಂದ್ರ ಸರ್ಕಾರದವರು ಆದಷ್ಟು ಶೀಘ್ರವಾಗಿ ನಾವು ಸಲ್ಲಿಸಿರುವ ಮೆಮೊರಾಂಡಮ್ ಮೇಲೆ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅವರು ಕೊಡುವಂಥ ಪರಿಹಾರ ಧನವನ್ನು ಇನ್ನು ಈ 2ನೇ ಕಂತಲ್ಲಿ ನಾವೇನು ಪೇಮೆಂಟ್ ಮಾಡ್ತೇವೆ ಅದನ್ನು ಬಹುಶಃ 4-5 ದಿನದಲ್ಲಿ ಮಾಡ್ಬೋದು. ಯಾಕೆಂದರೆ ಈ ಸಿಸ್ಟಮ್ ಬಿಲ್ಡ್ ಮಾಡಲಿಕ್ಕೆ ನಮಗೆ 1.5-2 ತಿಂಗಳು ಟೈಮ್ ತೊಗೊಂಡಿದೆ. ನೆಕ್ಸ್ಟ್ ಪೇಮೆಂಟನ್ನು ಇನ್ನು 3 to 4 ಡೇಸಲ್ಲಿ ರೈತರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ರಾಜ್ಯದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಈ ವಿಳಂಬವನ್ನು ಕೈಬಿಟ್ಟು ಆದಷ್ಟು ಶೀಘ್ರವಾಗಿ ನಮ್ಮ ಪರಿಹಾರ ಕೇಳಿ ಕೊಟ್ಟಿರುವಂಥ ಮನವಿ ಮೆಮೊರಾಂಡಮ್ ಬಗ್ಗೆ ತತ್ಕ್ಷಣ ಒಂದು ತೀರ್ಮಾನವನ್ನು ತೆಗೆದುಕೊಂಡು ರಾಜ್ಯದ ರೈತರ ನೆರವಿಗೆ ಬರಬೇಕು. ಇದು ನಮ್ಮ ಹಕ್ಕು. ಆದಷ್ಟು ಶೀಘ್ರವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ತಮ್ಮ ಮುಖಾಂತರನೂ ನಾನು ಒತ್ತಾಯ ಮಾಡ್ತೇನೆ. ಕೋಟಿಗೆ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದರಲ್ಲಿ ಅವರು ಎಷ್ಟು ಕೊಡ್ತಾರೆ ಅನ್ನೋದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಅದರಲ್ಲಿ ರೈತರಿಗೆ ಸಲ್ಲಬೇಕಾದಂಥ ಹಣವೇ 4,663 ಕೋಟಿ ರೈತರಿಗೆ ಪರಿಹಾರ ಹಣವನ್ನು ನಾವು ಕೇಳಿದ್ದೇವೆ. ಆದರೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ದುರಾದೃಷ್ಟಕರ ವಿಷಯ. ಒಂದು ರೀತಿಯಲ್ಲಿ ಕರ್ನಾಟಕದ ರೈತರಿಗೆ ಅವರು ಮಾಡ್ತಾ ಇರುವಂಥ ಅನ್ಯಾಯ. ನಾವು ಕಷ್ಟದಲ್ಲಿದ್ದಾಗ ಜನಗಳ ನೆರವಿಗೆ ಬರಬೇಕು ಬಿಟ್ಟರೆ ಯಾವುದೋ ನಮಗೆ ಪುರ್ಸೊತ್ತಾದಾಗ ಪರಿಹಾರ ಕೊಡೋದ್ರಿಂದ ಲಾಭ ಆಗೋದಿಲ್ಲ. ಕಷ್ಟದಲ್ಲಿದ್ದಾಗ ಪರಿಹಾರ ತಲುಪಬೇಕು. ಹಾಗಾಗಿ ಕೇಂದ್ರ ಸರ್ಕಾರದವರು ಇದರ ಬಗ್ಗೆ ತತ್ಕ್ಷಣ ತೀರ್ಮಾನ ತಗೊಳ್ಬೇಕು. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಉದ್ಯೋಗ ಖಾತ್ರಿ ಮೇಲೂ ಕೂಡ 16 ಲಕ್ಷ ಕುಟುಂಬಗಳು ಅವಲಂಬಿತವಾಗಿದ್ದಾವೆ. ಅದರಲ್ಲಿ ಸುಮಾರು 4 ಲಕ್ಷ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈಗಾಗಲೇ ಹತ್ರ 100 ದಿನ ಉದ್ಯೋಗದ ಅನುಕೂಲವನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿಗೆ ಅವರಿಗೆ ಇನ್ನೂ ಹೆಚ್ಚುವರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಬರಗಾಲ ಘೋಷಣೆ ಆದಾಗ 50 ದಿನ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚುವರಿ ಕೂಲಿ ಕೊಡಬೇಕು ಅಂತ ಕಾನೂನಿನಲ್ಲಿ ಇದೆ. ಕೇಂದ್ರ ಸರ್ಕಾರಕ್ಕೆ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲೇ ಈ 50 ದಿನ ಕಾನೂನಾತ್ಮಕವಾಗಿ ನಮಗೆ ಏನು ಬಡವರಿಗೆ ಉದ್ಯೋಗ ಮಾಡಲಿಕ್ಕೆ ಹೆಚ್ಚುವರಿ ದಿನ ಕೊಡಬೇಕು, ಅದನ್ನು ಓಪನ್ ಮಾಡಿಕೊಡಿ, ಪೋರ್ಟಲಲ್ಲಿ ಅವಕಾಶ ಮಾಡಿ ಅಂತ ಸೆಪ್ಟೆಂಬರ್ನಲ್ಲೇ ಕೇಳಿದರೂ ಕೂಡ ಇದುವರೆಗೂ ಕೂಡ ತೀರ್ಮಾನ ತೆಗೆದುಕೊಳ್ಳದೆ ಇರೋದ್ರಿಂದ ಸುಮಾರು 4 ಲಕ್ಷ ಜನ ಹತ್ರ ಇವತ್ತು ಉದ್ಯೋಗದಿಂದ ವಂಚಿತರಾಗ್ತಕ್ಕಂಥ ಸಾಧ್ಯತೆ ಇದೆ. ಇದು ಬಡವ ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು ಅವರು ಗೂಳೆ ಹೋಗ್ಲಿಕ್ಕೂ ಕೂಡ ಕಾರಣ ಆಗಬಹುದು. ಇಂಥ ಸಂದರ್ಭದಲ್ಲಿ ಗೂಳೆ ಹೋಗುವಂಥದ್ದು ಜನಗಳ ಸಂಕಷ್ಟ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕಾನೂನಾತ್ಮಕವಾಗಿ ಏನು 50 ದಿನ ಹೆಚ್ಚುವರಿ ಕೂಲಿಯನ್ನು ಕೊಡಬೇಕು, ತಕ್ಷಣ ಅದಕ್ಕೆ ಆದೇಶ ಹೊರಡಿಸ್ಬೇಕು ಅಂತಾನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅಂತಿಮ ತೀರ್ಮಾನ ತೆಗೆದುಕೊಂಡು ಹಣ ನಮಗೆ ಬಿಡುಗಡೆ ಮಾಡ್ತಾರೆ. ನಮ್ಮ ಸದ್ಯದ ಆಲೋಚನೆ ಆ ಪೂರ್ತಿ ಹಣವನ್ನು ರೈತರಿಗೆ ಕೊಡಬೇಕು ಅನ್ನುವಂಥದ್ದು ಇದೆ. ಬೇರೆ ಖರ್ಚು ವೆಚ್ಚಗಳನ್ನು ನಾವೇ ಭರಿಸ್ಕೊಳ್ಳೋಣ, ಕೇಂದ್ರದಿಂದ ಬರುವಂಥ ಸಂಪೂರ್ಣ ಹಣ ರೈತರಿಗೆ ಕೊಡಬೇಕು ಅನ್ನುವಂಥ ಚಿಂತನೆ ಇದೆ ನಮಗೆ. ಹಾಗಾಗಿ ಅವ್ರು ಎಷ್ಟು ಕೊಡ್ತಾರೆ ಅಷ್ಟನ್ನು ಕೂಡ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ. ಅವರು ಒಂದು ತೀರ್ಮಾನನಾದರೂ ಮಾಡಬೇಕು. ತೀರ್ಮಾನನೂ ಮಾಡಿಲ್ಲ, ಹಣ ಬಿಡುಗಡೆನೂ ಮಾಡಿಲ್ಲ. ಇದರಿಂದ ಇವತ್ತು ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಕೇಂದ್ರ ಸರ್ಕಾರ ಅಂತ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ. ಅಲ್ಲಿ ನಾವು ಸೆಪ್ಟೆಂಬರ್ 23ನೇ ತಾರೀಕಿಗೆ ಮೆಮೊರಾಂಡಮನ್ನು ಸಬ್ಮಿಟ್ ಮಾಡಿದ್ದೇವೆ. ಬಹುಶಃ ನೆಕ್ಸ್ಟ್ ಮೆಮೊರಾಂಡಮ್ ಸಬ್ಮಿಟ್ ಆಗಿರೋದು ನವೆಂಬರ್ ತಿಂಗಳಿನಲ್ಲಿ. ಸೊ ಬೇರೆ ರಾಜ್ಯಗಳು ಮುಂಗಾರು ಅವಧಿಯಲ್ಲಿ 6-7 ರಾಜ್ಯಗಳು ಬರ ಘೋಷಣೆ ಮಾಡಿದ್ದಾರೆ. ಕೇರಳ ಮಾಡಿದೆ, ಮಹಾರಾಷ್ಟ್ರ ಮಾಡಿದೆ, ಆಂಧ್ರ ಪ್ರದೇಶ್ ಮಾಡಿದೆ, ಬೇರೆ ಬೇರೆ ರಾಜ್ಯಗಳು, UPಯಲ್ಲಿ ಒಂದು ಭಾಗದಲ್ಲಿ ಆಗಿದೆ. ಈ ಥರ ಬೇರೆ ಬೇರೆ ರಾಜ್ಯಗಳು ಬರ ಘೋಷಣೆ ಮಾಡಿದ್ದಾರೆ. ಅವರೆಲ್ಲ ಮೆಮೊರಾಂಡಮ್ ಕೊಟ್ಟಿದ್ದು ನವೆಂಬರ್ ತಿಂಗಳಿನಲ್ಲಿ. ಕರ್ನಾಟಕ ಮೆಮೊರಾಂಡಮ್ ಕೊಟ್ಟಿದ್ದು ಸೆಪ್ಟೆಂಬರ್ 23ನೇ ತಾರೀಕು. ಸೊ ಬೇರೆಯವರಿಗಿಂತ 2 ತಿಂಗಳು ಮೊದಲು ನಾವು ಮನವಿಯನ್ನು ಸಲ್ಲಿಕೆ ಮಾಡಿದ್ದೇವೆ. ಬೇರೆಯವರು ಬರ ಘೋಷಣೆ ಮಾಡಿದ್ದು ಕೂಡ ನವೆಂಬರ್ ತಿಂಗಳಿನಲ್ಲಿ, ನಾವು ಬರ ಘೋಷಣೆ ಮಾಡಿದ್ದು ಸೆಪ್ಟೆಂಬರ್ 13ನೇ ತಾರೀಕು. ಬೇರೆ ಎಲ್ಲರಿಗಿಂತ ಮುಂಜಾಗರೂಕತೆಯಿಂದ ನಾವು ಹೆಜ್ಜೆ ತೆಗೆದುಕೊಂಡ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರದವರು ಸಮಯಕ್ಕೆ ಸರಿಯಾಗಿ ತೀರ್ಮಾನ ಮಾಡದೇ ಇರೋದ್ರಿಂದ ವಿಳಂಬ ಆಗ್ತಾ ಇದೆ. ಜನಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ಮೊದಲನೇ ಕಂತನ್ನು ಸ್ವಲ್ಪ ಮೊದಲನೇ ಕಂತನ್ನು ನಾವು ಪೇಮೆಂಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ನಮ್ಮ ಹಕ್ಕು. ಆದರೂ ಈಗ ಅವರು ಕೊಡದೇ ಇರೋದ್ರಿಂದ ಜನಕ್ಕೆ ಸ್ವಲ್ಪನಾದರೂ ರಿಲೀಫ್ ಕೊಡಬೇಕು ಅಂತೇಳಿ ನಾವು ಅಪ್ ಟು 2000 ರೂಪೀಸ್ವರೆಗೆ ನಾವು ಪೇಮೆಂಟ್ ಮಾಡ್ತಾ ಇದ್ದೇವೆ.